ರೀತಿ ವ್ಯವಹಾರ ನಮ್ಮ ಸಂಘದಲ್ಲಿ ಇನ್ನು ನಡೆದೇ ಇಲ್ಲ. ಕಾರ್ಯದರ್ಶಿ ರಾಮು ಸ್ಪಷ್ಟ ನುಡಿ. 1 ಕೋಟಿ ಅವ್ಯವಹಾರ ಮಾಡಬೇಕು ಅಂದ್ರೆ ಆ ಸಂಘದ ದುಡ್ಡು ಎಷ್ಟಿರ್ಬೇಕು? ಏನೋ ಡೂಪ್ಲೆಕ್ಸ್ ಮನೆ ಕಟ್ಟಿದಾನ, ಲಕ್ಸುರಿ ಕಾರ್ ತಗೊಂಡಿದ್ದಾನ, ಏನು ತಗೊಂಡಿಲ್ಲ. ನಾನು ಇರೋದು ಎಕ್ಸೆಲ್ ಗಾಡಿ ಇದೆ, ಅದು ಹಳೆ ಗಾಡಿ. ಯಾರ ಕೊಡ್ಸಿದ್ದು? ದಾನವಾಗಿ ಸೀಟ್ ಮನೆ ಸೋರ್ತದೆ. ನಾನು 1 ಕೋಟಿ ಹೊಡೆದ್ರೆ ನಾನು ಯಾವ ಮಟ್ಟಿಗೆ ಬೆಳ್ಕೋಬೇಕಾಗಿತ್ತು? ಸಣ್ಣ ಪುಟ್ಟ ವ್ಯತ್ಯಾಸವಾಗಿದ್ರೆ 1 ಲಕ್ಷದೊಳಗೆ ವಿನಃ ಯಾವುದೇ ರೀತಿ ಹಗರಣ ನಡೆದಿಲ್ಲ. ನಿರ್ದೇಶಕ ನವೀನ್ ಸ್ಪಷ್ಟನೆ. ಈಗ ವೋಚರ್ಗಳು ಇಲ್ಲ ಅಂತ ಹೇಳೋದು 1 ಲಕ್ಷದೊಳಗೆ ವೆರಿವೇಶನ್ ಇರೋದಷ್ಟೇ. ಅದು ಇದೆ, ಬ್ಯಾಂಕ್ ಅಲ್ಲಿ ತಗೊಂಡ್ ಬಂದ್ರೆ ಸ್ಟೇಟ್ಮೆಂಟ್ ಅದು ಇದೆ. ಅದ್ರ ಪ್ರಕಾರವಾಗಿ ಈಗ ತಿಳಿದ ಮಟ್ಟಿಗೆ ಇದೇನಾಗಿದೆ ಅಂದ್ರೆ ಯಾವುದೇ ರೀತಿ ಇದು ಹಗರಣ ನಡೆದಿಲ್ಲ. 1 ಕೋಟಿ ಅನ್ನೋದು ತಪ್ಪು ಮಾಹಿತಿ. ಏಕ್ದಮ್ ಒಬ್ಬರನ್ನ ಅಬ್ಬೆಪಾರಿ ಮಾಡಬಾರದು. ನಿರ್ದೇಶಕ ಲಕ್ಷ್ಮಣ್ ಹೇಳಿಕೆ. 1 ಕೋಟಿ ಅದು ತಪ್ಪು ಮಾಹಿತಿ. ಏಕ್ದಮ್ ಒಬ್ಬರನ್ನ ಅಬ್ಬೆಪಾರಿ ಮಾಡಬಹುದು. ಕಾನೂನು ಚೌಕಟ್ಟು ಯಾರಿಗೂ ಇರಲ್ಲ. ನಮ್ಮೂರಲ್ಲಿ ಸುಮ್ನೆ ಏನೇನೋ ಹಬ್ಬಿಸಿ ಬಿಟ್ಟಿದ್ದಾರೆ. ಆ ರೀತಿ ಏನು ನಡೆದೇ ಇಲ್ಲ. ನಿರ್ದೇಶಕ ಶಂಕರ್ ಹೇಳಿಕೆ. ಏನಿಲ್ಲ ಸರ್, ನಮ್ಮ ಹೋದ್ಮೇಲೆ ಸುಮ್ಮನೆ ಏನೇನೋ ಹಬ್ಬಿಸ್ಬಿಟ್ಟು ಆ ರೀತಿ ಆಗದೆ ಈ ರೀತಿ ಆಗದೆ ಏನೋ ಹೊಡೆದ್ಬಿಟ್ಟು ಅವ್ರಿಗೆ ಅಂತ ಎಲ್ಲ ಹೇಳೋದು ಸರ್. ಆದ್ರೆ ಏನೂ ಇಲ್ಲ ಸರ್, ಇದೆಲ್ಲ ನಾವು ಲೆಕ್ಕ ಪರಿಶೋಧನೆ ಎಲ್ಲ ನಾವು ಮಾಡ್ತಾವ್ರೆ ಸರ್. ಇದೆಲ್ಲ ಜನಗಳನ್ನ ಎತ್ಕಟ್ಟಿ ಮಾಡಿರೋದು ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷ ಮಂಜುನಾಥ್ ಗೌಡ. ಶೇಖರ್ ಗ್ರಾಮಸ್ಥ. ಕೃಷಿ ಸಮಾಜ ಅಧ್ಯಕ್ಷ, ಮಾಜಿ ಅಧ್ಯಕ್ಷರಾಗಿದ್ದಾರೆ. ಅವರೇ ಈ ಊರನ್ನ ಕೆಲವು ಕಿಡಿಗೇಡಿಗಳನ್ನ ಎತ್ತಿಕ್ಕೆ ಅವ್ರನ್ನ ಇದು ಮಾಡಿ ಮುಂದಕ್ಕೆ ಈ ಡೈರಿ ರಾಮು ಸೆಕ್ರೆಟರಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರನ್ನ ನಿಂದನೆ ಮಾಡಿ ಅವ್ರನ್ನ ಎತ್ಕಟ್ಟಿ ಬರೀ ಹೊಡೆದು ಹಲ್ಲೆ ಮಾಡಿ ಎಲ್ಲ ಹಾಲು ಉತ್ಪಾದಕರ ರೈತ ಸದಸ್ಯರಿಂದ ಆಯ್ಕೆಯಾಗಿರೋ ನಿರ್ದೇಶಕರ ಸಭೆಯ ನಿರ್ಣಯಕ್ಕೂ ಮುನ್ನವೇ ನಮ್ಮ ಡೈರಿಯಲ್ಲಿ ಕೋಟ್ಯಾಂತರ ಹಣ ಹಗರಣ ನಡೆದೈತೆ. ನಮ್ಮ ಡೈರಿ ಸೆಕ್ರೆಟರಿನೇ ಈ ಹಗರಣ ಮಾಡಿರೋದು. ತನಿಖೆ ಮಾಡೋ ಮೂಲಕ ಆತನಿಂದ ಅವ್ಯವಹಾರ ಆಗಿರೋ ಹಣ ಕಟ್ಟಿಸಬೇಕು, ಅವನನ್ನ ವಜಾ ಮಾಡಿ ಬೇರೆ ಕಾರ್ಯದರ್ಶಿನ ನೇಮಿಸ್ಕೋಬೇಕು ಅಂತ ಸಾಲು ಸಾಲು ಆರೋಪವನ್ನ ಮಾಡಿಕೊಂಡು ನಂತರ ನಡೆಸಲಾದಂತಹ ಸಭೆಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂಬ ತೀರ್ಮಾನಕ್ಕೆ ಬರೋದು ಎಷ್ಟು ಸರಿ? ಅಂತಹ ವೈಯಕ್ತಿಕ ಪ್ರತಿಷ್ಠೆ ಅಥವಾ ರಾಜಕೀಯ ಮೇಲಾಟ ನಡೆದಿರೋದು ಎಲ್ಲಿ ಅಂದ್ಕೊಂಡ್ರ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ಇದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಒಡಕೇರಿ ಹೋಬಳಿಯ ಬಿ ಶೆಟ್ಟಿಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇತ್ತೀಚೆಗಷ್ಟೇ 1 ಕೋಟಿ 12 ಲಕ್ಷ ರೂಪಾಯಿಗಳ ಹಗರಣ ನಡೆದಿದೆ ಎಂಬ ಆರೋಪದ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿದ ವಿನ್ಯೂಸ್ ಸುದ್ದಿವಾಹಿನಿ ತಂಡಕ್ಕೆ ಎದುರಾದದ್ದು. ಇದೇ ಆರೋಪದ ವಿಷಯವಾಗಿ ದಾಖಲಾತಿಗಳ ಪರಿಶೀಲನೆ ನಡೆಯುತ್ತಿದ್ದ ಡೈರಿ ನಿರ್ದೇಶಕರ ಸಭೆ. ಹಗರಣದ ಆರೋಪದ ನಿಖರ ಮಾಹಿತಿ ಕೇಳುತ್ತಿದ್ದಂತೆ ಸಭೆಯಿಂದ ಹೊರ ನಡೆದಿದ್ದು ಡೈರಿ ಅಧ್ಯಕ್ಷರಾದ ಶಾಂತಮ್ಮ. ಅಷ್ಟರಲ್ಲಾಗಲೇ ಬಹುತೇಕ ಪರಿಶೀಲನಾ ಕಾರ್ಯ ಮುಕ್ತಾಯ ಹಂತಕ್ಕೆ ಬಂದಿದ್ದರಿಂದ ನಿರ್ದೇಶಕರ ಅಭಿಪ್ರಾಯಕ್ಕಾಗಿ ಕಾಯುತ್ತಿದ್ದ ನಿಮ್ಮ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ನಿರ್ದೇಶಕರಾದ ರಾಜು, ನವೀನ್, ಲಕ್ಷ್ಮಣ್, ಶಂಕರ್ ಸೇರಿದಂತೆ ಮತ್ತಿತರರು ಸ್ಪಷ್ಟೀಕರಣ ನೀಡಿದ್ದು ಹೀಗೆ. ಏನಿಲ್ಲ ಸರ್, ನಮ್ಮ ಹೋದ್ಮೇಲೆ ಸುಮ್ಮನೆ ಏನೇನೋ ಹಬ್ಬಿಸ್ಬಿಟ್ಟು ಆ ರೀತಿ ಆಗದೆ ಈ ರೀತಿ ಆಗದೆ ಏನೋ ಹೊಡೆದ್ಬಿಟ್ಟು ಅವ್ರಿಗೆ ಅಂತ ಎಲ್ಲ ಹೇಳೋದು ಸರ್. ಆದ್ರೆ ಏನೂ ಇಲ್ಲ ಸರ್, ಇದೆಲ್ಲ ನಾವು ಲೆಕ್ಕ ಪರಿಶೋಧನೆ ಎಲ್ಲ ನಾವು ಮಾಡ್ತಾವ್ರೆ ಸರ್. ನಮ್ಮ ಕಂಡ ಮಟ್ಟಿಗೆ ಎಲ್ಲ ಮೆಂಬರ್ ಡೈರೆಕ್ಟರ್ಗಳೆಲ್ಲ ಸೇರಿಸ್ಕೊಂಡು ಮುಖಾಂತರ ಎಲ್ಲ ಇದು ಮಾಡಿಸ್ತಾವ್ರೆ ಸರ್. ಅದ್ರೊಳಗಡೆ ಏನು ಕಾಣ್ತಾ ಇಲ್ಲ. 1 ಕೋಟಿ ಅದು ತಪ್ಪು ಮಾಹಿತಿ ನನ್ನ ಪ್ರಕಾರ. ನಾನೊಬ್ಬ ಅಧ್ಯಕ್ಷ ಹೇಳ್ತೀನಿ, ಏಕ್ದಮ್ ಒಬ್ಬರನ್ನ ಅಬ್ಬೆಪಾರಿ ಮಾಡಬಹುದು. ಕಾನೂನು ಚೌಕಟ್ಟು ಯಾರಿಗೂ ಇರಲ್ಲ. ಇರಲಿ, ಅವ್ರ ರೂಟಲ್ಲಿ ಅವ್ರು ಹೋಗ್ತಾವ್ರೆ, ನಮ್ಮ ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಸತ್ಯ ಅಸತ್ಯ ಭಗವಂತ. 25ರವರೆಗೆ ಏನಾಗಿದೆಯೋ ಇದು ಕೂಲಂಕುಷವಾಗಿ ಬಂದಿರೋ ಮಾಹಿತಿ ಪ್ರಕಾರ ಈಗ ವೋಚರ್ಗಳು ಇಲ್ಲ ಅಂತ ಹೇಳೋದು 1 ಲಕ್ಷದೊಳಗೆ ವೆರಿವೇಶನ್ ಇರೋದಷ್ಟೇ. ಅದು ಇದೆ, ಬ್ಯಾಂಕ್ ಅಲ್ಲಿ ತಗೊಂಡ್ ಬಂದ್ರೆ ಸ್ಟೇಟ್ಮೆಂಟ್ ಅದು ಇದೆ. ಅದ್ರ ಪ್ರಕಾರವಾಗಿ ಈಗ ತಿಳಿದ ಮಟ್ಟಿಗೆ ಇದೇನಾಗಿದೆ ಅಂದ್ರೆ ಯಾವುದೇ ರೀತಿ
ಇದು ಹಗರಣ ನಡೆದಿಲ್ಲ ಅಂತ ಆಗಿಲ್ಲ ಅಂತ ತೋರಿಸ್ತಾರೆ. ಅಧಿಕಾರಿಗಳ ಮುಖಾಂತರನೂ ಅವರ ಮುಖಾಂತರನೇ ಎಲ್ಲನೂ ಬಗೆಹರಿಸ್ಕೊಂಡಿದ್ದೀವಿ. AR ಆಫೀಸ್ಗೆ ಏನಾಯಿತು ರಿಪೋರ್ಟ್ ಕಳಿಸ್ತೀವಿ. ಅವರಿಂದ ಏನು ಮಾಹಿತಿ ಬರುತ್ತೆ ನೋಡ್ಬಿಟ್ಟು ಮುಂದಕ್ಕೆ ಏನು ನಿರ್ಧಾರ ಮಾಡಬೇಕು ಅನ್ನೋದನ್ನ ನಾವು ಮುಂದಕ್ಕೆ ಕೇಳಿಕೊಂಡು ಮಾಡ್ತೀವಿ. ಮುಂದಕ್ಕೆ ಮಾಡ್ತಾವ್ರೆ ಅದನ್ನ ಬಗ್ಗೆ ನಾವು ನೋಡೋದ ಬಗ್ಗೆ ಯಾವುದು ಇದು ಮಾಡ್ತಾಯಿಲ್ಲ. ಇದು ಸುಳ್ಳು ಮಾಹಿತಿ ಅಂತೇಳಿ ಹಬ್ಬಿಸ್ತಾವ್ರೆ. ಹಗರಣದ ಆರೋಪದಿಂದ ಬೇಸತ್ತಿದ್ದ ಅದೇ ಗ್ರಾಮದ ನಿವಾಸಿ ಹಾಗೂ ಡೈರಿ ಕಾರ್ಯದರ್ಶಿ ರಾಮು ಮಾತನಾಡಿ, ನಮ್ಮ ಸಂಘದಲ್ಲಿ ಇಲ್ಲಿಯವರೆಗೆ 1 ಕೋಟಿ ಹಣದಷ್ಟು ವ್ಯವಹಾರವೇ ನಡೆದಿಲ್ಲ ಎಂದ ಮೇಲೆ 1 ಕೋಟಿ 12 ಲಕ್ಷ ಹಣದ ವ್ಯವಹಾರ ಹೇಗೆ? ಈ ರೀತಿಯಾಗಿ ನಮ್ಮನ್ನೇ ಪ್ರಶ್ನೆ ಮಾಡುತ್ತಾ ಒಬ್ಬರನ್ನ ತುಳಿಯುವ ಪ್ರಯತ್ನ ಒಳ್ಳೆಯದಲ್ಲ. ನಾನು ಎಂತಹ ಮೇಲ್ಮಟ್ಟದ ತನಿಖೆಗೂ ಸಿದ್ಧನಿದ್ದೇನೆ. ಇದು ನನ್ನ ಜೀವನದಲ್ಲೇ ಒಂದು ಪರೀಕ್ಷೆಯಷ್ಟೇ ಎಂದು ಭಾವುಕರಾದ್ರು. ತುಳಿಲಿ ಏನು ತೊಂದರೆ ಇಲ್ಲ, ಆದರೆ ಈ ಮಟ್ಟಕ್ಕೆ ತುಳಿಬೋದು ಸಾರ್ವಜನಿಕರು. ಏಕೆಂದರೆ ನನ್ನ ಅವರ ವೈಯಕ್ತಿಕವಾಗಿ ತುಳಿಲಿ. ಯಾಕೆಂದರೆ ಬೆಳಿಗ್ಗೆ ಎದ್ದರೆ ಸಾರ್ವಜನಿಕರು ನಾನು ನೋಡ್ತಾ ಇದ್ದೀನಿ, ಅವರು ನನ್ನ ನೋಡ್ತಾ ಇರ್ತಾರೆ. ಒಂದು ಫಿಟ್ನೆಸ್ಸು ಒಬ್ಬ ಸೆಕ್ರೆಟರಿಗೆ ಒಂದು ಮರ್ಯಾದೆ ಹೋಯ್ತು ಅಂದರೆ ಅವನ ಗೌರವ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ. 1 ಕೋಟಿ 11 ಲಕ್ಷ ಅಂತಂದರೆ ನಾನು ಪ್ರಾಪರ್ಟಿನೇ ಮಾಡಿಲ್ಲ. ನಮ್ಮ ತಾತನ ಆಸ್ತಿ ಇರೋದೇ 1.5 ಎಕರೆ. ಏನೋ ಡೂಪ್ಲೆಕ್ಸ್ ಮನೆ ಕಟ್ಟಿದಾನ, ಲಕ್ಸುರಿ ಕಾರ್ ತೊಗೊಂಡಿದ್ದಾನ, ಏನು ತೊಗೊಂಡಿಲ್ಲ. ನಾನು ಇರೋದು XL ಗಾಡಿ ಇದೆ, ಅದು ಹಳೆ ಗಾಡಿ. ಯಾರ ಕೊಡಿಸಿದ್ದು? ದಾನವಾಗಿ ಸೀಟ್ ಮನೆ ಸೋರ್ತದೆ. ನಾನು 1 ಕೋಟಿ ಹೊಡೆದ್ರೆ ನಾನು ಯಾವ ಮಟ್ಟಿಗೆ ಬೆಳ್ಕೋಬೇಕಾಗಿತ್ತು? ಇದು ಸಾರ್ವಜನಿಕರಲ್ಲಿ ಭಾವನೆ ಬರಲಿ. ನಾನು ಹೇಳಿದ್ರೆ ಸುಳ್ಳು ಸತ್ಯ ಇರಲಿ. ಆರೋಪ ಕೊಡೋದಕ್ಕೂ ಒಂದು ಅರ್ಥ ಇದೆ. ಬಟ್ ಈ ಥರ ಮಾಹಿತಿಗಳು ಕೊಟ್ಟು ಯಾರ್ದೋ ಮನೆ ಹಾಳು ಮಾಡೋ ಕೆಲಸ ಯಾಕಪ್ಪ ಬೇಕು? ನಾನೊಬ್ಬ ಸೆಕ್ರೆಟರಿ ಆಗಿರ್ತೀನಿ. 1 ಕೋಟಿ ಅವ್ಯವಹಾರ ಮಾಡಬೇಕು ಅಂದರೆ ಆ ಸಂಘದ ದುಡ್ಡು ಎಷ್ಟಿರಬೇಕು? ನಾಗಮಲ ತಾಲೂಕಲ್ಲಿ 1 ಕೋಟಿ ಅಂದರೆ ಯಾವ ಸಂಘದಲ್ಲಿದೆ 1 ಕೋಟಿ? ಯಾವ ಸಂಘದಲ್ಲಿದೆ ತೋರಿಸಿ ನನಗೆ. ಇವತ್ತು ನಮ್ಮ ಸಂಘ ಇವತ್ತು ಯಾವ ಮಟ್ಟಕ್ಕೆ ಅಂದರೆ 200 ಚಿಲ್ಲರೆ ಹಾಲು ಹೋಗ್ತಿದ್ದಂಥ ಸಂಸ್ಥೆ ಇವತ್ತು 350-400 ಲೀಟ್ರ್ ಹಾಲು ಹೋಗ್ತಕ್ಕಂಥ ಸಂಸ್ಥೆನ ನಾವು ಬೆಳೆಸಿದ್ದೀವಿ. ತುಳಿಲಿ ಏನು ತೊಂದರೆ ಇಲ್ಲ, ಆದರೆ ಈ ಮಟ್ಟಕ್ಕೆ ತುಳಿಬೋದು ಸಾರ್ವಜನಿಕರು. ಏಕೆಂದರೆ ನನ್ನ ಅವರ ವೈಯಕ್ತಿಕವಾಗಿ ತುಳಿಲಿ. ಯಾಕೆಂದರೆ ಬೆಳಿಗ್ಗೆ ಎದ್ದರೆ ಸಾರ್ವಜನಿಕರು ನಾನು ನೋಡ್ತಾ ಇದ್ದೀನಿ, ಅವರು ನನ್ನ ನೋಡ್ತಾ ಇರ್ತಾರೆ. ಒಂದು ಫಿಟ್ನೆಸ್ಸು ಒಬ್ಬ ಸೆಕ್ರೆಟರಿಗೆ ಒಂದು ಮರ್ಯಾದೆ ಹೋಯ್ತು ಅಂದರೆ ಅವನ ಗೌರವ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ. 1 ಕೋಟಿ 11 ಲಕ್ಷ ಅಂತಂದರೆ ನಾನು ಪ್ರಾಪರ್ಟಿನೇ ಮಾಡಿಲ್ಲ. ನಮ್ಮ ತಾತನ ಆಸ್ತಿ ಇರೋದೇ 1.5 ಎಕರೆ. ಏನೋ ಡೂಪ್ಲೆಕ್ಸ್ ಮನೆ ಕಟ್ಟಿದಾನ, ಲಕ್ಸುರಿ ಕಾರ್ ತೊಗೊಂಡಿದ್ದಾನ, ಏನು ತೊಗೊಂಡಿಲ್ಲ. ನಾನು ಇರೋದು XL ಗಾಡಿ ಇದೆ, ಅದು ಹಳೆ ಗಾಡಿ. ಯಾರ ಕೊಡಿಸಿದ್ದು? ದಾನವಾಗಿ ಸೀಟ್ ಮನೆ ಸೋರ್ತದೆ. ನಾನು 1 ಕೋಟಿ ಹೊಡೆದ್ರೆ ನಾನು ಯಾವ ಮಟ್ಟಿಗೆ ಬೆಳ್ಕೋಬೇಕಾಗಿತ್ತು? ಇದು ಸಾರ್ವಜನಿಕರಲ್ಲಿ ಭಾವನೆ ಬರಲಿ. ನಾನು ಹೇಳಿದ್ರೆ ಸುಳ್ಳು ಸತ್ಯ ಇರಲಿ. ಪಾಯಿಂಟ್ ಪರೀಕ್ಷೆ ಇದು. ನಾವು ಹೇಗೆ ನಡ್ಕೋಬೇಕು, ಜನ ಹೇಗಿರ್ತಾರೆ, ಇವೆಲ್ಲ ನನಗೆ ಪ್ಲಸ್ ಪಾಯಿಂಟ್ ಅಷ್ಟೇ. ಹೇಳ ಆಗಿರೋದು ಅವ್ರು ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳಲ್ಲ. ಸಂಸ್ಥೆ ತನಿಖೆ ನಡೆದಿದ್ದು ತಪ್ಪು ಅಂತ ಹೇಳಲ್ಲ. ತನಿಖೆ ಮಾಡ್ಬೇಕಾದ್ರೆ ಯಾವ ರೀತಿ ತನಿಖೆ ಮಾಡಬೇಕಾಯ್ತು ಅಂತ ಹೇಳ್ಬೇಕಾಯ್ತು. 1.5 ವರ್ಷದ ಪೇಮೆಂಟ್ ಆಗಿಲ್ಲ ಅಂತಂದರೆ 84 ಲಕ್ಷ ರೂಪಾಯಿ ದುಡ್ಡು ಜನಗಳು ಬಿಟ್ಬಿಡ್ತಾರ. ಒಂದೇ ಒಂದಿನ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾನು ಬಿಡೋಲ್ಲ. ಮೊನ್ನೆ ಒಂದೇ ಒಂದಿನ ಚೆಕ್ ಲೇಟ್ ಆಯಿತು, ನಮ್ಗೆ ಬಿಡಿಲ್ಲ. ಈ ಥರ ಸಾರ್ವಜನಿಕರು ಕೆಲಸ ಮಾಡೋರಿಗೆ ಅದು ನಮ್ಮೂರೊಳಗೆ. ನಾನು ಯಾವುದೋ ಅಫಿಷಿಯಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಇವತ್ತಿಗೆ ಇನ್ನೊಂದು ಹೋಗ್ತೀನಿ. ಬೆಳಿಗ್ಗೆ ನಾನು ಎಲ್ಲಿರ್ಬೇಕು ಹೇಳು? ಇವ್ರು ನನ್ನೇ ನೋಡ್ಬೇಕು, ನಾನು ಅವ್ರನ್ನೇ ನೋಡ್ಬೇಕು. ಇಂಥ ಸಂಸ್ಥೆಯನ್ನು ಇಟ್ಕೊಂಡು ನಮ್ಗೆ ಅಪಪ್ರಚಾರ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟು. ಇದೇ ಗ್ರಾಮದ ನಿವಾಸಿ ಶೇಖರ್ ರವರು ಮಾತನಾಡಿ, ಇದು ಕೇವಲ ವೈಯಕ್ತಿಕ ದ್ವೇಷದಿಂದ ನಡೆಯುತ್ತಿರುವ ಹುನ್ನಾರ. ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷ ಹಾಗೂ ನಮ್ಮದೇ ಗ್ರಾಮದ ಮಂಜುನಾಥ್ ಗೌಡ ಎಂಬುವವರೇ ಇದಕ್ಕೆಲ್ಲ ಕಾರಣ. ಪ್ರಶ್ನೆ ಮಾಡಿದ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ದೇವರು ಇನ್ನು ಮುಂದಾದರೂ ಒಳ್ಳೆಯ ಬುದ್ಧಿ ಕೊಡಲಿ ಎಂದು ಹೇಳಿದರು. ಮತ್ತು ಏನು ನಡೆದಿಲ್ಲ. ಇದು ಬರೀ ಉದ್ದೇಶಪೂರ್ವಕವಾಗಿ ಎಲ್ಲರ ಮೇಲೂ ಊರುಗಳಲ್ಲಿ ಜನಗಳ ಮೇಲೆ ಹಲ್ಲೆ ಮಾಡಿ ಗಲಾಟೆ ಮಾಡಿ ಜನಗಳನ್ನ ಎತ್ತಿಕ್ಕಿ ಉದ್ದೇಶಪೂರ್ವಕವಾಗಿ ಮಾಡಿರೋದು. ಮಂಜುನಾಥ್ ಗೌಡ ಕೃಷಿ ಸಮಾಜ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಅವರೇ ಈ ಊರನ್ನ ಕೆಲವು ಕಿಡಿಗೇಡಿಗಳನ್ನ ಎತ್ತಿಕ್ಕಿ ಅವ್ರನ್ನ ಇದು ಮಾಡಿ ಮುಂದಕ್ಕೆ ಈ ಡೈರಿ ರಾಮು ಸೆಕ್ರೆಟ್ರಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರನ್ನ ನಿಂದನೆ ಮಾಡಿ ಅವ್ರನ್ನ ಎತ್ಕಟ್ಟಿ ಬರೀ ಅವ್ರನ್ನ ಏನೂ ನಡೆದೇ ಇದ್ರು ಬರೀ ಸ್ವಂತ ದ್ವೇಷದಿಂದ ಇವ್ರನ್ನ ನಮ್ಮನ್ನು ಈ ಹೊಡೆದು ಹಲ್ಲೆ ಮಾಡಿ ಎಲ್ಲ ಇದು ಮಾಡಿ ಹಲ್ಲೆ ಮಾಡಿದ್ದಾರೆ. ಇದು ಬರೀ ಸುಳ್ಳು, ಇದು ಮಾಡಿರೋದಲ್ಲ. ನಮ್ಮ ಮೇಲೆ ಬೇಕಂತ ಹೊಡೆದು ಜನಗಳನ್ನ ಬಿಟ್ಟು ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಇದು ಸರಿಯಲ್ಲ, ಇದು ಒಳ್ಳೆ ನಡವಳಿಕೆ ಅಲ್ಲ. ಇದು
ಅವರು ಇನ್ಮೇಲಾದ್ರು ಎಚ್ಚೆತ್ಕೊಂಡು ಒಳ್ಳೆ ರೀತಿಲಿ ಒಳ್ಳೆ ಜನಗಳನ್ನ ಸಂಪರ್ಕ ಬೆಳೆಸ್ಕೊಂಡು ಇನ್ನೂ ಮೇಲ್ಮಟ್ಟಕ್ಕೆ ಬೆಳೀಲಿ, ಒಳ್ಳೇದಾಗ್ಲಿ ಅವ್ರಿಗೆ. ಒಟ್ಟಾರೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಇದೇ ಜನವರಿ 12ರಂದು ಕರೆದಿರುವ ನಿರ್ದೇಶಕರ ಸಭೆಯೊಂದಿಗೆ ಮೇಲ್ಮಟ್ಟದ ಪರಿಶೀಲನೆಯಲ್ಲಿ ಸತ್ಯಾಂಶ ಹೊರಬೀಳುವ ಮೂಲಕ ತಪ್ಪಿತಸ್ಥರಿಗೆ ಕಾನೂನಾತ್ಮಕ ಶಿಕ್ಷೆಯಾಗಲಿ ಹಾಗೂ ಸುಖಾಸುಮ್ಮನೆ ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲಿ ಗ್ರಾಮದ ಗೌರವ ಹಾಳಾಗದಿರಲಿ ಎಂಬುದೇ ನಿಮ್ಮ ವ್ಯೂ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ.